ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 115. ಕ್ಷಮಿಸಿ, ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು ತನ್ನ ಗಂಡನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೇನೇನೋ ಎಂಬ ಬೇಸರದಲ್ಲಿ ನಕ್ಷತ್ರ ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು. ಅಥರ್ವ ಅವಳನ್ನು ಮೃದುವಾಗಿ ಹಾಸಿಗೆಯ ಮೇಲೆ ಒರಗಿಸಿ ಅವಳ ಮೇಲಾಗಿ ಬಂದು ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿದನು. ಅವಳ ಹಣೆಯ ಮೇಲೆ ಮೃದುವಾದ ಮುತ್ತೊಂದನ್ನು ಇಟ್ಟು, ನಿನಗೆ ನಮ್ಮ ಕುಟುಂಬದ ಮೇಲೆ ತುಂಬ ಪ್ರೀತಿ ಇದೆ ನಕ್ಷತ್ರ. ಆದರೆ ಈ ಅಥರ್ವನನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಹೋಗ್ತಾ ಹೋಗ್ತಾ ನೀನೇ ಅರ್ಥ ಮಾಡಿಕೊಳ್ತೀಯ ಎಂದವನು ಅವಳ ತುಟಿಗಳನ್ನು ಸವರಿ, ಇಲ್ಲಿ ನೋಡು, ನಿನ್ನನ್ನು ಒಂದು ಅಗ್ರಿಮೆಂಟ್ ಆಗಿ ಮನೆಗೆ ಕರೆದುಕೊಂಡು ಬಂದಿದ್ದರೂ ನಿನ್ನ ಸಂಪೂರ್ಣ ಸಮ್ಮತಿ ಸಿಗುವವರೆಗೂ ನಾನು ಮದುವೆಗೆ ಯಾವುದೇ ಏರ್ಪಾಡು ಮಾಡಲೇ ಇಲ್ಲ. ಕಾರಣ ಏನು ಗೊತ್ತಾ? ಮದುವೆ ಎಂಬುದು ಸಾಧಾರಣವಾದ ಒಂದು ಘಟನೆಯಲ್ಲ. ನಮ್ಮ ಜೀವನ ಪೂರ್ಣಗೊಳ್ಳುವುದೇ ಈ ಮದುವೆಯಲ್ಲಿ. ಅದಕ್ಕೆ ಇಬ್ಬರ ಸಮ್ಮತಿ ಖಂಡಿತ ಬೇಕು ಎಂದು ಅವನು ಹೇಳುವಾಗ ಅವನ ಧ್ವನಿಯಲ್ಲಿ ಒಂದು ದೃಢತೆ ಇತ್ತು. ಅವನು ಅವಳ ಕೈ ಬೆರಳುಗಳನ್ನು ತನ್ನ ಬೆರಳುಗಳೊಂದಿಗೆ ಬೆಸೆದುಕೊಂಡನು. ನಿನ್ನ ಸಮ್ಮತಿ ಸಿಕ್ಕ ತಕ್ಷಣ ನಿನ್ನನ್ನೇ ನನ್ನ ಹೆಂಡತಿಯಾಗಿ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡೆ. ಒಂದು ಗಂಡು ಮತ್ತು ಹೆಣ್ಣು ಬದುಕಲು ದುಡ್ಡು ಕಾಸು ಮುಖ್ಯವೇ, ಆದರೆ ಅದು ಒಂದು ಅಗತ್ಯವೇ ಹೊರತು ಅದೇ ಜೀವನವಲ್ಲ. ಒಂದು ಗುಡಿಸಲಿನಲ್ಲಿ ಕೂಡ ಸಂತೋಷವಾಗಿ ಸಂಸಾರ ನಡೆಸುವ ಎಷ್ಟೋ ಜನರಿದ್ದಾರೆ. ಅದೇ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವಿದ್ದರೂ ನೆಮ್ಮದಿ ಇಲ್ಲದೆ ಬೇರೆ ಬೇರೆಯಾಗಿರುವವರು ಇದ್ದಾರೆ. ಸಂತೋಷ ಎಂಬುದು ಇಬ್ಬರ ಪ್ರೀತಿಯ ಮೂಲಕ ಮಾತ್ರ ಸಿಗುತ್ತದೆ. ಆ ನಿಜವಾದ ಪ್ರೀತಿಗಾಗಿಯೇ ನಾನು ಕಾಯುತ್ತಿದ್ದೇನೆ. ನಿನ್ನಿಂದ ಅದು ನನಗೆ ಸಿಕ್ಕಿತು. ನಿನ್ನನ್ನು ಎತ್ಕೊಂಡು ಬಂದ್ಬಿಟ್ಟೆ. ಇದೇ ರೀತಿ ನನ್ನ ತಮ್ಮನಿಗೂ ಇರಬೇಕು ಎಂದು ನಾನು ಆಸೆ ಪಡುತ್ತೇನೆ. ವಿಕ್ರಮ್ಗೆ ಖಂಡಿತವಾಗಿ ಒಂದು ಒಳ್ಳೆಯ ಲೈಫ್ ಸಿಗುತ್ತದೆ ಎಂಬ ನಂಬಿಕೆ ನನಗಿದೆ ಎಂದನು ಅಥರ್ವ. ಸ್ವಲ್ಪ ಹೊತ್ತು ಮೌನವಾಗಿ ಅವಳ ತುಟಿಗಳ ಮೇಲೆ ವಿರಮಿಸಿದವನು ಅವಳ ತುಟಿಗಳನ್ನು ಬಿಡಿಸಿ ತನ್ನ ಎದೆಯಲ್ಲಿ ಭಾರವಾಗಿದ್ದ ಆ ರಹಸ್ಯವನ್ನು ಮೊದಲ ಬಾರಿಗೆ ನಕ್ಷತ್ರ ಬಳಿ ಹಂಚಿಕೊಂಡನು. ಅವನ ಕಣ್ಣುಗಳು ಕೊಂಚ ಒದ್ದೆಯಾಗಿದ್ದವು. ನಿಮ್ಮಾರಿಗೂ ಗೊತ್ತಿಲ್ಲದ ಒಂದು ವಿಷಯವನ್ನು ಹೇಳಲೇ ನಕ್ಷತ್ರ? ನನ್ನನ್ನು ಮೀರಿ ವಿಕ್ರಮ್ ಮಾಯಾಳನ್ನು ಹುಡುಕಿಕೊಂಡು ಹೋದಾಗ ನನ್ನ ಮನಸ್ಸು ಅಪರಾಧಿ ಪ್ರಜ್ಞೆಯಲ್ಲಿ ಸತ್ತೇ ಹೋಯಿತು. ಅವನ ಪ್ರೀತಿಗೆ ನಾನೇ ಗುಂಡಿ ತೋಡಿ ಹೂತು ಬಿಟ್ಟೆ ಎಂಬ ಅಪರಾಧಿ ಪ್ರಜ್ಞೆ ಈ ನಿಮಿಷದವರೆಗೂ ನನ್ನನ್ನು ಕೊಲ್ಲುತ್ತಿದೆ. ಮಾಯಾ ನನಗೆ ಶತ್ರುವೆ, ಆದರೆ ಅವಳು ದ್ರೋಹಿಯಲ್ಲ. ಮುಖಾಮುಖಿಯಾಗಿ ನಿಂತು ಹೋರಾಡಿದ್ದಾಳೆ. ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನಿನ ಹಿಂದೆ ಅವಳು ಎಂದಿಗೂ ಚೂರಿ ಹಾಕಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂದು ಆ ರೌಡಿಗಳಿಂದ ನನ್ನೆದುರು ನಿನ್ನ ಮಾನವನ್ನು ಕಾಪಾಡಿದ್ದು ಅವಳೇ ಎಂದು ಅವನು ಹೇಳುವಾಗ ಅವನ ಪ್ರಾಮಾಣಿಕತೆ ಎದ್ದು ಕಾಣುತ್ತಿತ್ತು. ಅವನು ಆಳವಾಗಿ ಉಸಿರೆಳೆದುಕೊಂಡು ಮುಂದುವರೆಸಿದನು. ಆದರೆ ಅವಳು ಒಬ್ಬ ಸಾಮಾನ್ಯ ಹುಡುಗಿ ತಾನೇ. ಪ್ರೀತಿ ಎಂದು ಬಂದಾಗ ಎಲ್ಲಿ ಅವಳ ಪ್ರೀತಿ ನನಗೆ ಗೊತ್ತಾದರೆ ನಾನು ಅದಕ್ಕೆ ಒಪ್ಪುವುದಿಲ್ಲವೋ? ವಿಕ್ರಮ್ ಅವಳನ್ನು ಬಿಟ್ಟು ದೂರಾಗುತ್ತಾನೋ ಎಂಬ ಭಯದಲ್ಲಿ ಅವಳು ಮಧುಮಿತಳಾಗಿ ಮತ್ತೆ ಸುಳ್ಳು ನಾಟಕವಾಡಿದ್ದಾಳೆ. ಅದು ಅವಳ ಪ್ರೀತಿ ಎಷ್ಟು ಆಳವಾದುದು ಎಂಬುದನ್ನು ಅರ್ಥ ಮಾಡಿಸುತ್ತದೆ. ಆದರೆ ಸತ್ಯವಾಗಿಯೂ ಹೇಳುತ್ತಿದ್ದೇನೆ, ಆ ಹುಡುಗಿ ವಿಷ ಕುಡಿದಿದ್ದಾಳೆ ಎಂದು ಗೊತ್ತಾದ ತಕ್ಷಣ ನಾನು ಒಳಗೊಳಗೆ ಹೊಡೆದು ಹೋದೆ. ನನ್ನಿಂದಲೇ ಅವಳ ಪ್ರೀತಿ ಸೋತು ಅವಳ ಪ್ರಾಣ ಹೋಗಲಿದೆಯಾ ಎಂದು ಅಷ್ಟು ಒದ್ದಾಡಿದೆ. ಆದರೆ ಪೊಲೀಸ್ ಕಮಿಷನರ್ ಮುಂದೆ, ಸಾಗರ್ ಮುಂದೆಯೇ ನನ್ನ ಇಷ್ಟದಂತೆಯೇ ಈ ಮದುವೆ ನಡೆದಿದೆ ಎಂದು ಮಾಯಾ ಹೇಳಿದಾಗ ನನಗೆ ಒಂದು ಸಣ್ಣ ನೆಮ್ಮದಿ. ಅವಳು ಸಂಪೂರ್ಣವಾಗಿ ಒಡೆದು ಹೋಗಿಲ್ಲ. ಅವಳು ಹೋರಾಡಲು ತಯಾರಾಗಿದ್ದಾಳೆ ಎಂದು ಗೊತ್ತಾಯಿತು. ಇದರ ಮೇಲೆ ಅವಳ ಜೀವನವನ್ನು ಅವಳೇ ನೋಡಿಕೊಳ್ಳುತ್ತಾಳೆ. ಸಾಗರ್ ಬಗ್ಗೆ ನಾನು ವಿಚಾರಿಸಿದೆ. ಆರಂಭದಲ್ಲಿ ಅವನ ಮೇಲೆ ನನಗೆ ತಪ್ಪಾದ ಅಭಿಪ್ರಾಯ ಇದ್ದದ್ದು ನಿಜ. ಆದರೆ ಲೇಡೀಸ್ ವಿಚಾರದಲ್ಲಿ ಅವನು ಒಬ್ಬ ಜೆಂಟಲ್ಮ್ಯಾನ್. ಮಾಯಾಗೂ ಅವನಿಗೂ ಹೊಂದಾಣಿಕೆ ಸರಿಯಾಗಿರುತ್ತದೆ ಅನ್ನುತ್ತಾ ಅಥರ್ವ ಈಗ ವಿಕ್ರಮ್ನ ಪರಿಸ್ಥಿತಿಯನ್ನು ವಿವರಿಸಿದನು. ಅವನು ಮಾತನಾಡುವುದನ್ನೇ ನಕ್ಷತ್ರ ಕಣ್ಣು ಮಿಟುಕಿಸಲು ಮರೆತು ನೋಡುತ್ತಿದ್ದಳು. ಆದರೆ ವಿಕ್ರಮ್ ಮದುವೆ ನಡೆದದ್ದು ಒಂದು ಅನಿವಾರ್ಯ ಪರಿಸ್ಥಿತಿ. ಅವನ ಮನಸ್ಸಿನಲ್ಲಿ ಪ್ರೀತಿ ಇಲ್ಲದೆ ಕೇವಲ ಕರ್ತವ್ಯಕ್ಕಾಗಿ ಆ ಹುಡುಗಿಯನ್ನು ಒಪ್ಪಿಕೊಂಡರೂ ಮಾಯಾ ನೆನಪು ಅವನ ಮನಸ್ಸಿನಲ್ಲಿದ್ದರೆ ಆ ಹುಡುಗಿಯ ಜೊತೆ ಖಂಡಿತ ಅವನಿಂದ ಸೇರಿ ಬಾಳಲು ಸಾಧ್ಯವಿಲ್ಲ.
ಹೀಗೆಯೇ ಕರ್ತವ್ಯ ಕರ್ತವ್ಯ ಎಂದು ಹೇಳಿಕೊಂಡು ಏನೂ ಮಾಡದೇ ಇದ್ದರೆ ಆ ಹುಡುಗಿಯ ಮನಸ್ಸು ಸತ್ತೇ ಹೋಗುತ್ತದೆ. ಆಮೇಲೆ ಯಾರಿಂದಲೂ ಆ ಹುಡುಗಿಯನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಮದುವೆಯಾಗಿ ಡಿವೋರ್ಸ್ಗಾಗಿ ಕೋರ್ಟು ಮೆಟ್ಟಿಲು ಹತ್ತುವುದಕ್ಕಿಂತ ಅದಕ್ಕೂ ಮುನ್ನವೇ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆಯಾಗಿ ಆ ಜೀವನವನ್ನು ಸಂತೋಷವಾಗಿ ಬದುಕಬೇಕು ಎಂದು ನಾನು ನೆನೆಸುತ್ತೇನೆ. ವಿಕ್ರಮ್ಗೆ ಮದುವೆಯಾಗಿದೆ. ಆದರೂ ಈ ವಿರಹ ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ದೇವರು ಕೊಟ್ಟ ಒಂದು ಅವಕಾಶ. ಇಬ್ಬರು ಅರ್ಥ ಮಾಡಿಕೊಂಡು ಆಮೇಲೆ ಜೀವನವನ್ನು ಪ್ರಾರಂಭಿಸಬೇಕು ಎಂದು ಮುಗಿಸಿದನು. ಅವನ ವಿಶಾಲ ಮನಸ್ಸನ್ನು, ತಮ್ಮನ ಮೇಲಿನ ಕಾಳಜಿಯನ್ನು ಕೇಳಿದ ನಕ್ಷತ್ರ ಮನಸ್ಸು ಕರಗಿತು. ತನ್ನ ಗಂಡನ ಮೇಲೆ ಇಟ್ಟಿದ್ದ ಪ್ರೀತಿ ಈಗ ಹಲವು ಪಟ್ಟು ಹೆಚ್ಚಾಯಿತು. ತಕ್ಷಣ ಅವನ ತಲೆಯ ಹಿಂಭಾಗಕ್ಕೆ ಕೈ ಹಾಕಿ ಅವನನ್ನು ತನ್ನ ತುಟಿಗಳ ಬಳಿ ಎಳೆದುಕೊಂಡು ಅವನ ತುಟಿಗಳನ್ನು ತನ್ನ ತುಟಿಗಳಿಂದ ಕಚ್ಚಿಕೊಂಡಳು. ಆ ಮುತ್ತಿನಲ್ಲಿ ಕೃತಜ್ಞತೆ, ಪ್ರೀತಿ ಮತ್ತು ಹೇಳಲಾಗದ ಸಾವಿರಾರು ಪದಗಳು ಬೆರೆತಿದ್ದವು. ಅದೇ ವೇಳೆಗೆ ಸ್ನಾನದ ಕೋಣೆಯ ಬಾಗಿಲನ್ನು ಮುಚ್ಚಿ ಬಹುಹೊತ್ತು ಒಳಗೆ ನೀರಿನಲ್ಲಿ ನಿಂತಿದ್ದ ಮಾಯಾಗೆ ಮೈ ನಡುಗುತ್ತಿತ್ತು. ಸಾಗರ್ನ ಆ ಅಧಿಕಾರಯುತ ಮಾತು ಅವಳ ಕಿವಿಗಳಲ್ಲಿ ಗುಯಿಂಗುಡುತ್ತಲೇ ಇತ್ತು. ನೀನು ಸಾಗರ್ ಅಗರ್ವಾಲ್ನ ಹೆಂಡತಿ ಎಂದು ಅವನು ಹೇಳಿದ ಆ ಒಂದು ಮಾತು ಅವಳ ಸ್ವಾಭಿಮಾನವನ್ನು ಕೆಣಕಿತ್ತು. ಕನ್ನಡಿಯಲ್ಲಿದ್ದ ತನ್ನ ಮುಖವನ್ನು ನೋಡಿದವಳು, ಯಾಕೆ ಮಾಯಾ, ನಿನ್ನ ಧೈರ್ಯ ಇಷ್ಟೇನಾ? ಅವನ ಬಳಿ ಹೀಗೆ ಹೆದರಿ ನಿಂತಿದ್ದೀಯಲ್ಲ ಎಂದು ತನಗೆ ತಾನೇ ಕೇಳಿಕೊಂಡಳು. ನಾನಂತರ ಸ್ನಾನದ ಕೋಣೆಯಲ್ಲಿ ಮುಖವನ್ನು ತೊಳೆದುಕೊಂಡು ಒದ್ದೆಯನ್ನು ಒರೆಸಿಕೊಂಡು ಒಂದು ಟವಲ್ ಸುತ್ತಿಕೊಂಡೇ ಹೊರಬಂದಳು. ಸಾಗರ್ ಅಲ್ಲಿಯೇ ಕುಳಿತಿದ್ದನು. ಮಾಯಾಗೆ ದಿಗಿಲಾಯಿತು. ತನ್ನ ದೇಹವನ್ನು ಮುಚ್ಚಿದ್ದ ಟವಲನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆದರೆ ಸಾಗರ್ ಅವಳನ್ನು ನೋಡಲಿಲ್ಲ. ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ಮುಳುಗಿದ್ದನು. ಆದರೆ ಅವಳ ಸುಗಂಧ ಅವಳು ಅಲ್ಲಿ ನಿಂತಿರುವುದನ್ನು ಅವನಿಗೆ ತೋರಿಸಿಕೊಟ್ಟಿತು. ತುಂಬ ಹೊತ್ತು ಹೀಗೆಯೇ ನಿಲ್ಲಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಎಂದನು. ಅವಳನ್ನು ತಲೆ ಎತ್ತಿ ನೋಡದೆ. ಆಗ ವೇಗವಾಗಿ ಬಟ್ಟೆ ಬದಲಾಯಿಸುವ ಕೋಣೆ ಒಳಗೆ ಓಡಿ ಬಾಗಿಲು ಹಾಕಿಕೊಂಡಳು ಮಾಯಾ. ಸ್ವಲ್ಪ ಹೊತ್ತಿನಲ್ಲಿ ಒಂದು ಕ್ರೇಪ್ ಸಿಲ್ಕ್ ಸೀರೆಯಲ್ಲಿ ತಯಾರಾಗಿ ಅವಳು ಹೊರಬಂದಾಗ ಅವನು ತಲೆ ಎತ್ತಿ ನೋಡಿದನು. ಫ್ರೆಶ್ ಆದೆಯಾ? ಬಾ, ಕೆಳಗೆ ಹೋಗಿ ಊಟ ಮಾಡೋಣ, ಅತ್ತೆ ಕಾಯುತ್ತಿದ್ದಾರೆ ಎಂದನು ಸಾಗರ್. ಏನೋ ಹಲವು ವರ್ಷಗಳಿಂದ ಆ ಮನೆಯಲ್ಲಿ ವಾಸಿಸುವ ಹಕ್ಕಿನಿಂದ. ಮಾಯಾ ಅವನನ್ನು ದಾಟಿ ಹೋಗಿ ತನ್ನ ಬೀರುವನ್ನು ತೆರೆದಳು. ನನಗೆ ಹಸಿವಿಲ್ಲ, ನಿನಗೆ ಬೇಕಿದ್ದರೆ ನೀನು ಹೋಗಿ ಊಟ ಮಾಡು. ಆಮೇಲೆ ನಾಳೆ ಬೆಳಿಗ್ಗೆ ನಾನು ನಿನ್ನ ಜೊತೆ ಬರುವುದಿಲ್ಲ, ಇದು ನನ್ನ ನಿರ್ಧಾರ ಎಂದು ದೃಢವಾಗಿ ಹೇಳಿದಳು. ಸಾಗರ್ ಎದ್ದು ಅವಳ ಬಳಿ ಬಂದನು. ಅವನ ಎತ್ತರದ ಮುಂದೆ ಮಾಯಾ ಒಂದು ನಿಮಿಷ ಕುಗ್ಗಿ ಹೋದಳು. ಅವನು ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ, ಮಾಯಾ, ನೀನು ಬರುವುದಿಲ್ಲ ಎಂದು ಹೇಳಿದರೆ ನಿನ್ನನ್ನು ಎತ್ತಿಕೊಂಡು ಹೋಗಲು ನನಗೆ ಗೊತ್ತು. ಆದರೆ ನಾನು ಅದನ್ನು ಮಾಡಲು ಇಷ್ಟಪಡುವುದಿಲ್ಲ. ನಿನ್ನ ಅಣ್ಣ ವಿಷ್ಣುವಿಗಾಗಿಯಾದರೂ ನೀನು ಬರಬೇಕು. ಏಕೆಂದರೆ ನೀನು ಇಲ್ಲಿದ್ದರೆ ಅವನಿಗೆ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ನಿನ್ನ ಅಪ್ಪನ ಕಾಟವೂ ಕಡಿಮೆಯಾಗುವುದಿಲ್ಲ. ನನ್ನ ಗೆಸ್ಟ್ ಹೌಸ್ನಲ್ಲಿ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತದೆ. ಅಲ್ಲಿ ನೀನು ನಿನ್ನ ಬಿಸ್ನೆಸ್ಸನ್ನು ನೋಡಿಕೊಳ್ಳಬಹುದು ಎಂದನು. ಮಾಯಾ ವ್ಯಂಗ್ಯವಾಗಿ ನಕ್ಕಳು. ಸ್ವಾತಂತ್ರ್ಯವಾ? ನಿನ್ನ ನೆರಳಿನಲ್ಲಿ ಇರುವುದೇ ಒಂದು ಗುಲಾಮಗಿರಿ ಸಾಗರ್. ನೀನು ಯಾವಾಗ ನನ್ನನ್ನು ಬೆದರಿಸಿ ತಾಳಿ ಕಟ್ಟಿದೆಯೋ ಆಗಲೇ ನಿನ್ನ ಮೇಲಿದ್ದ ಎಲ್ಲ ಗೌರವವೂ ಹೊರಟು ಹೋಯಿತು ಅಂದಳು. ಸಾಗರ್ ಅವಳ ಮಾತನ್ನು ಆಸ್ವಾದಿಸುವವನಂತೆ ನೋಡಿದನು. ಆ ಸೊಕ್ಕೆ ನಿನ್ನಲ್ಲಿ ನನಗೆ ಇಷ್ಟವಾದ ವಿಷಯ. ಆದರೆ ಅದನ್ನು ನನ್ನ ಬಳಿ ತೋರಿಸಬೇಡ, ಆಮೇಲೆ ನಿನಗೆ ನಷ್ಟ ಹೆಚ್ಚಾಗುತ್ತದೆ ಮಾಯಾ ಎಂದವನು. ಸರಿ, ನೀನು ಬರುತ್ತೀಯಾ ಇಲ್ಲವಾ ಎಂದು ನಾಳೆ ಬೆಳಿಗ್ಗೆ ನಾನು ಕೇಳುವುದಿಲ್ಲ. ನನ್ನ ಕಾರು ಗೇಟ್ ಬಳಿ ನಿಂತಿರುತ್ತದೆ. ನೀನು ನಿನ್ನ ಬ್ಯಾಗ್ಗಳೊಂದಿಗೆ ಅಲ್ಲಿರಬೇಕು ಎಂದು ಹೇಳಿ ಒಂದು ವಿಷಪೂರಿತ ನಗುವಿನೊಂದಿಗೆ ಕೋಣೆಯನ್ನು ಬಿಟ್ಟು ಹೊರ ನಡೆದನು. ಮಾಯಾ ಮಂಚದ ಮೇಲೆ ಕುಳಿತು ತಲೆಗೆ ಕೈ ಹೊತ್ತುಕೊಂಡಳು. ಒಂದು ಕಡೆ ವಿಕ್ರಮ್ನ ನೆನಪುಗಳು, ಇನ್ನೊಂದು ಕಡೆ ಸಾಗರ್ನ ಬೆದರಿಕೆಗಳು. ಅವಳ ಜೀವನ ಒಂದು ದೊಡ್ಡ ಜೇಡರ ಬಲೆಯಲ್ಲಿ ಸಿಲುಕಿಕೊಂಡಂತೆ ಅವಳಿಗೆ ಭಾಸವಾಯಿತು. ಮಹಡಿಯ ಮೆಟ್ಟಿಲುಗಳಿಂದ ಮೆಲ್ಲನೆ ಇಳಿದು ಬಂದಳು ಮಾಯಾ. ಅವಳ ಕಣ್ಣುಗಳು ಆ ಬೃಹತ್ ಡೈನಿಂಗ್ ಹಾಲನ್ನು ಒಮ್ಮೆ ಹುಡುಕಿದವು. ಅಲ್ಲಿ ಒಂದು ಕಡೆ ಆದಿಶೇಷನ್ ತನ್ನ ಗಂಭೀರವಾದ ಕುರ್ಚಿಯಲ್ಲಿ
ಗಾಂಭೀರ್ಯದ ಕುರ್ಚಿಯಲ್ಲಿ ಕುಳಿತಿರಲು ಅವರಿಗೆ ತೀರಾ ಹತ್ತಿರದಲ್ಲೇ ಅದೇ ರೀತಿಯ ದರ್ಪದಲ್ಲಿ ಸಾಗರ್ ಕುಳಿತಿದ್ದನು. ಇಬ್ಬರೂ ಏನೋ ಬಿಸಿನೆಸ್ ವಿಚಾರವಾಗಿ ರಹಸ್ಯವಾಗಿ ಮಾತನಾಡಿಕೊಳ್ಳುತ್ತಿರುವಂತೆ ಕಾಣುತ್ತಿತ್ತು. ಮಾಯಾಳನ್ನು ಕಂಡ ತಕ್ಷಣ ಸಾಗರ್ನ ದೃಷ್ಟಿಯಲ್ಲಿ ಒಂದು ಕ್ಷಣ ಮಿಂಚಿನಂತೆ ಪ್ರೀತಿ ಬಂದು ಹೋಯಿತು. ಆದರೆ ಮರುಕ್ಷಣವೇ ಅವಳು ಅವನನ್ನು ಲೆಕ್ಕಿಸದೆ ದಾಟಿ ಹೋದುದನ್ನು ಕಂಡಾಗ ಆ ದೃಷ್ಟಿ ಕಠಿಣ ದ್ವೇಷ ಮತ್ತು ಆಕ್ರೋಶವಾಗಿ ಬದಲಾಯಿತು. ತನ್ನ ಭಾವನೆಗಳನ್ನು ಮುಚ್ಚಿಡಲು ತಿಳಿಯದ ಒಬ್ಬ ಹೊರಟು ಪ್ರೇಮಿಯಾಗಿ ಅವನು ಅಲ್ಲಿ ಕುಳಿತಿದ್ದನು. ಜಾಜಿ ತನ್ನ ಕೈ ರುಚಿಯಿಂದ ತಯಾರಾದ ಅಡುಗೆಗಳನ್ನು ಒಂದೊಂದಾಗಿ ಬಡಿಸಲು ತಯಾರಾಗಿದ್ದರು. ಪೊಂಗಲ್ನ ತುಪ್ಪದ ಪರಿಮಳ ಮತ್ತು ಸಾಂಬಾರಿನ ಘಮಘಮ ಆ ಸ್ಥಳವನ್ನೇ ಆವರಿಸಿತ್ತು. ಅಲ್ಲಿಗೆ ಬಂದ ಮಾಯಾ ಕುರ್ಚಿಗಳನ್ನು ನೋಡಿದರೆ ತನ್ನ ಅಣ್ಣ ವಿಷ್ಣು ಕಾಣಲಿಲ್ಲ. ಅಮ್ಮ, ಅಣ್ಣ ಬರಲಿಲ್ವಾ ಎಂದು ಕಳವಳದಿಂದ ಕೇಳಿದಳು ಮಾಯಾ. ಜಾಜಿ ಒಂದು ನಿಟ್ಟುಸಿರಿನೊಂದಿಗೆ, ಇಲ್ಲ ಮಾಯಾ, ಅವನಿಗೆ ಹುಷಾರಿಲ್ಲ ಅನ್ಸುತ್ತೆ, ತಲೆನೋವು ಅಂತ, ಆಮೇಲೆ ತಿನ್ನುತ್ತೇನೆ ಎಂದು ಹೇಳಿಬಿಟ್ಟ ಎಂದರು ಬೇಸರದಿಂದ. ಅಣ್ಣನ ಮಾನಸಿಕ ಸ್ಥಿತಿ ಅವಳಿಗೆ ತಿಳಿದಿತ್ತು. ಕೆಲವು ದಿನಗಳಿಂದ ನಡೆದ ಘಟನೆಗಳ ನಂತರ ಅವನು ಎಷ್ಟು ಒಡೆದು ಹೋಗಿರುತ್ತಾನೆ ಎಂಬುದು ಅವಳಿಗೆ ಅರ್ಥವಾಗಿತ್ತು. ನಿಮ್ಮ ಫೋನ್ ಕೊಡಿ, ಅಣ್ಣನಿಗೆ ಫೋನ್ ಮಾಡಿ ನೋಡುತ್ತೇನೆ ಎಂದು ತನ್ನ ಅಮ್ಮನ ಬಳಿ ಕೇಳಿದಳು. ಆಗ ಸಾಗರ್ ಮಧ್ಯೆ ಪ್ರವೇಶಿಸಿದನು. ತನ್ನ ಪ್ಯಾಂಟ್ ಜೇಬಿನಿಂದ 2 ದುಬಾರಿ ಮೊಬೈಲ್ಗಳನ್ನು ತೆಗೆದು ಟೇಬಲ್ ಮೇಲೆ ಇಟ್ಟನು. ತಗೋ ಮಾಯಾ, ನಿನ್ನ 2 ಮೊಬೈಲ್ ಕೂಡ ನನ್ನ ಬಳಿಯೇ ಇತ್ತು. ಇದನ್ನು ನೀನೇ ಇಟ್ಕೋ. ನಿನ್ನ ಅಣ್ಣನಿಗೆ ಮೊಬೈಲ್ ಕೊಟ್ಟು ಅದಾದ ಮೇಲೆ ನಿನ್ನ ಅಣ್ಣನಿಗೆ ಫೋನ್ ಮಾಡಿ ಮಾತನಾಡು ಎಂದು ಒಂದು ರೀತಿಯ ವ್ಯಂಗ್ಯಭರಿತ ಅಧಿಕಾರದಿಂದ ಹೇಳಿದನು. ಅವನ ಮುಖವನ್ನು ನೋಡಲೇ ಅವಳಿಗೆ ಅಸಹ್ಯವಾಗಿತ್ತು. ಆ ಮೊಬೈಲ್ಗಳನ್ನು ನೋಡಿದ ತಕ್ಷಣ ಅವಳಿಗೆ ಹಳೆಯ ನೆನಪುಗಳು ಬಂದು ಹೋದವು. ಒಂದು ವಿಕ್ರಮ್ ಕೊಡಿಸಿದ ಮೊಬೈಲ್. ಎಲ್ಲ ನನ್ನ ಹಣೆಬರಹ. ಇವನ್ನೆಲ್ಲ ನನಗೆ ಮೊಬೈಲ್ ಕೊಡುವಷ್ಟರ ಮಟ್ಟಿಗೆ ನನ್ನ ಪರಿಸ್ಥಿತಿ ಆಗಿ ಹೋಯಿತಲ್ಲ ಎಂದು ಮನಸ್ಸಿನಲ್ಲೇ ಕುದಿಯುತ್ತಾ ಆ 2 ಫೋನ್ಗಳನ್ನು ವೇಗವಾಗಿ ತೆಗೆದುಕೊಂಡಳು. ಒಂದು ತಟ್ಟೆಯನ್ನು ತೆಗೆದುಕೊಂಡವಳು ಅದರಲ್ಲಿ ಬಿಸಿ ಬಿಸಿ ಪೊಂಗಲ್, ಘಮಘಮಿಸುವ ಸಾಂಬಾರ್, ಚಟ್ನಿ ಮತ್ತು ಸ್ವಲ್ಪ ಕಿಚಡಿ ಎಂದು ಒಂದೊಂದಾಗಿ ಬಡಿಸಿಕೊಂಡಳು. ಸಾಗರ್ ಅಥವಾ ಆದಿಶೇಷನ್ ತನ್ನನ್ನು ನೋಡುತ್ತಿರುವುದನ್ನು ಅವಳು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ತನ್ನ ಕೈಯಲ್ಲಿ ಆ ತಟ್ಟೆಯನ್ನು ಹಿಡಿದುಕೊಂಡು ಅಣ್ಣನ ಕೋಣೆಯತ್ತ ಧಾವಿಸಿದಳು. ಅವಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಮನೆಯ ಮೇಲಿನ ದ್ವೇಷ ಮತ್ತು ತನ್ನ ಅಣ್ಣನ ಮೇಲಿನ ಅಚ್ಚಳಿಯದ ಮಮತೆ ಬೆರೆತಿತ್ತು. ಡೈನಿಂಗ್ ಹಾಲ್ನಲ್ಲಿ ಸಾಗರ್ ಅವಳನ್ನೇ ನೋಡುತ್ತಿರಲು ಆದಿಶೇಷನ್ ಏನೂ ಮಾತನಾಡದೆ ತಮ್ಮ ಊಟವನ್ನು ಸವಿಯಲು ಪ್ರಾರಂಭಿಸಿದರು. ತನ್ನ ಅಣ್ಣ ವಿಷ್ಣುವಿನ ಕೋಣೆಯೊಳಗೆ ಮಾಯಾ ಪ್ರವೇಶಿಸಿದಾಗ ಅಲ್ಲಿ ಒಂದು ರೀತಿಯ ಮೌನ ಆವರಿಸಿತ್ತು. ಅವನು ಮಂಚದ ಮೇಲೆ ತುಂಬ ಸುಸ್ತಾಗಿ ಮಲಗಿದ್ದನು. ಪಕ್ಕದಲ್ಲಿದ್ದ ಸಣ್ಣ ಟೇಬಲ್ ಮೇಲೆ ಒಂದು ನಿದ್ರೆ ಮಾತ್ರೆಯ ಕವರಿತ್ತು. ಅವನು ಗಾಢ ನಿದ್ರೆಯಲ್ಲಿದ್ದನು. ಅವನ ಮುಖವು ಯಾವುದೋ ಒಂದು ದೊಡ್ಡ ಭಾರವನ್ನು ಹೊತ್ತಿರುವಂತೆ ಕಾಣುತ್ತಿತ್ತು. ಯಾಮಿನಿಯ ನೆನಪುಗಳು ಅವನನ್ನು ಆ ಮಟ್ಟಿಗೆ ಚಿತ್ರಗೊಳಿಸಿದ್ದವು. ಅವನನ್ನು ಎಬ್ಬಿಸಲು ಮಾಯಾ ಇಷ್ಟಪಡಲಿಲ್ಲ. ಮೆಲ್ಲನೆ ಅವನ ಮೊಬೈಲ್ ಫೋನನ್ನು ತೆಗೆದು ಅಲ್ಲಿ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟಳು. ಅವನ ಹಣೆಯನ್ನು ಮೃದುವಾಗಿ ಸವರಿ ಅವನು ಶಾಂತವಾಗಿ ಮಲಗಿರಲಿ ಎಂದು ಅಲ್ಲಿಂದ ಹೊರಬಂದಳು. ಕೆಳಗೆ ಊಟದ ಕೋಣೆಗೆ ಹಿಂದಿರುಗಿದ ಮಾಯಾ ಅಲ್ಲಿ ಸಾಗರ್ ಮತ್ತು ಆದಿಶೇಷನ್ ಇನ್ನೂ ಚರ್ಚೆಯಲ್ಲಿರುವುದನ್ನು ಕಂಡಳು. ಸಾಗರ್ನ ದೃಷ್ಟಿ ಮತ್ತೆ ಅವಳನ್ನು ಬೇಟೆಯಾಡುವ ಮೃಗದ ದೃಷ್ಟಿಯಂತೆ ತಗುಲಿತು. ಆದರೆ ಅವಳು ಅದನ್ನು ಲೆಕ್ಕಿಸಲಿಲ್ಲ. ತಟ್ಟೆಯಲ್ಲಿದ್ದ ಊಟವನ್ನು ಅವಸರವಾಗಿ ಮುಗಿಸಿದಳು. ಸಾಗರ್ನ ಆ ಅಧಿಕಾರಯುತ ಮಾತಿಗೂ ಅವನ ಆ ಆಳವಾದ ಅದೇ ಸಮಯದಲ್ಲಿ ದ್ವೇಷಭರಿತ ದೃಷ್ಟಿಗೂ ಮಧ್ಯೆ ಇರುವುದು ಅವಳಿಗೆ ಉಸಿರುಗಟ್ಟಿದಂತೆ ಭಾಸವಾಗುತ್ತಿತ್ತು. ಹೇಗಾದರೂ ಮಾಡಿ ಆ ಜಾಗದಿಂದ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡವಳು ಊಟವನ್ನು ಮುಗಿಸಿ ನೇರವಾಗಿ ತನ್ನ ಕೋಣೆಗೆ ಹೋದಳು. ಕೋಣೆಯೊಳಗೆ ಪ್ರವೇಶಿಸಿದವಳು ಸಾಗರ್ ಬರುವ ಮುನ್ನವೇ ಒಂದು ನಿರ್ಧಾರ ತೆಗೆದುಕೊಂಡಳು. ಅವನು ಮತ್ತೆ ಬಂದು ತನಗೆ ತೊಂದರೆ ಕೊಡಬಾರದು ಎಂಬುದರಲ್ಲಿ ದೃಢವಾಗಿದ್ದಳು. ಬಾಗಿಲನ್ನು ವೇಗವಾಗಿ ಮುಚ್ಚಿದವಳು ಟಕ್ ಎಂಬ ಶಬ್ದದೊಂದಿಗೆ ಆ ಕೋಣೆಯ ಬಾಗಿಲಿಗೆ ಚಿಲಕ ಹಾಕಿಕೊಂಡಳು. ಸಾಗರ್ ಬಾಗಿಲು ತಟ್ಟುತ್ತಾನೆ, ಬೆದರಿಸುತ್ತಾನೆ ಅಥವಾ ಅಧಿಕಾರದಿಂದ ಮಾತನಾಡುತ್ತಾನೆ, ಯಾವುದಕ್ಕೂ ಹೆದರಬಾರದು ಎಂಬುದರಲ್ಲಿ ನಿಶ್ಚಯವಾಗಿದ್ದವಳು ದೀಪಗಳನ್ನು ಆರಿಸಿ ಹಾಸಿಗೆಯ ಮೇಲೆ ಬಿದ್ದಳು. ಆ ಕತ್ತಲು ಅವಳಿಗೆ ಒಂದು ಸುರಕ್ಷಿತ ಕವಚದಂತೆ ಕಂಡಿತು. ಹೊರಗಡೆ ಸಾಗರ್ನ ಹೆಜ್ಜೆಯ ಸದ್ದಿಗಾಗಿ ಅವಳು ಕಿವಿಗಳನ್ನು ಚುರುಕುಗೊಳಿಸಿಕೊಂಡಿರಲು ಅಲ್ಲಿ ಬಾಗಿಲಿನ ಆಚೆ ಸಾಗರ್ ಒಂದು ರೀತಿಯ ಮುಗುಳು ನಗುವಿನೊಂದಿಗೆ ಬಂದು ನಿಂತಿದ್ದನು.
ಮಾಯಾ ಅಷ್ಟರಲ್ಲಾಗಲೇ ಬಾಗಿಲು ಮುಚ್ಚಿ ಮಲಗಿಬಿಟ್ಟೆಯಾ ಎಂದು ಹೊರಗಿನಿಂದ ಮೃದುವಾಗಿ ಸಾಗರ್ ಧ್ವನಿಗೊಟ್ಟನು. ಇಲ್ಲಿ ನೋಡು ಸಾಗರ್, ಇದು ನನ್ನ ರೂಮ್. ಇಲ್ಲಿ ನಾನು ಬಾಗಿಲು ಮುಚ್ಚಿಕೊಂಡು ಮಲಗುತ್ತೇನೆ, ಇಲ್ಲ ಬಾಗಿಲು ತೆರೆದಿಟ್ಟುಕೊಂಡು ಕೂಡ ಮಲಗುತ್ತೇನೆ. ಅದು ನನ್ನ ಇಷ್ಟ. ಅದನ್ನು ನೀನು ಕೇಳಬಾರದು. ಒಬ್ಬ ಅತಿಥಿಯಾಗಿ ಲಕ್ಷಣವಾಗಿ ಗೆಸ್ಟ್ ರೂಮ್ನಲ್ಲಿ ಇರು. ನೀನು ನನ್ನ ಅಪ್ಪನ ಗೆಸ್ಟ್ ತಾನೇ ಎಂದು ಒಳಗಿನಿಂದ ಬೆಂಕಿ ಉಗುಳುವಂತೆ ಅವಳು ಕೂಗಿದಳು. ಅವನ ಅಹಂಕಾರ ಕೆರಳಿತು. ನಾನು ನಿಮ್ಮ ಅಪ್ಪನ ಗೆಸ್ಟ್ ಅಲ್ಲ ಅಳಿಯ. ನಿನಗೆ ಬರಬರುತ್ತಾ ಬಾಯಿ ತುಂಬ ಜಾಸ್ತಿ ಆಗ್ತಾ ಇದೆ ಮಾಯಾ. ಬಾಗಿಲು ತೆಗೆಯುತ್ತೀಯಾ ಇಲ್ಲ ಬಾಗಿಲು ಹೊಡೆದುಕೊಂಡು ಒಳಗೆ ಬರಲೇ ಎಂದು ಅವನು ಸ್ವಲ್ಪ ಕೋಪದಿಂದಲೇ ಧ್ವನಿ ಏರಿಸಿದನು. ಏಯ್, ನಿನ್ನ ದಬ್ಬಾಳಿಕೆ ಮಿತಿ ಮೀರುತ್ತಿದೆ. ಇದೇನು ಮುಂಬೈ ಅಲ್ಲ, ಚೆನ್ನೈ. ಅದೂ ಅಲ್ಲದೆ ಇದು ನನ್ನ ಮನೆ. ಅತಿಕ್ರಮಿಸಿ ಒಳಗೆ ನುಗ್ಗಬೇಕು ಅಂತ ಅಂದುಕೊಂಡರೆ ಆಮೇಲೆ ನಿನಗೆ ಕಾಲು ಇರುವುದಿಲ್ಲ, ನೋಡ್ಕೊ ಎಂದು ಅವಳು ಸಿಡಿದಳು. ಓಕೆ, 10 ಎಣಿಸುವಷ್ಟರಲ್ಲಿ ಬಾಗಿಲು ತೆಗೆದರೆ ನಾನು ಮರ್ಯಾದೆಯಿಂದ ಒಳಗೆ ಬಂದು ಸುಮ್ಮನೆ ದೂರ ಮಲಗುತ್ತೇನೆ. ಅದನ್ನು ಬಿಟ್ಟು ಹಠ ಹಿಡಿದರೆ ಬಾಗಿಲು ಹೊಡೆದುಕೊಂಡು ಒಳಗೆ ಬರುತ್ತೇನೆ. ಅದು ಅಲ್ಲದೆ ಒಡೆದ ಬಾಗಿಲನ್ನು ಮತ್ತೆ ಹಾಕಲು ಆಗುವುದಿಲ್ಲ ತಾನೇ. ಆದ್ದರಿಂದ ಈಗಲೇ ನಿನ್ನನ್ನು ಎತ್ಕೊಂಡು ನನ್ನ ಗೆಸ್ಟ್ ಹೌಸ್ಗೆ ಹೋಗಿಬಿಡುತ್ತೇನೆ. ಆಮೇಲೆ ಅಲ್ಲಿ ನನ್ನ ಇಷ್ಟದಂತೆಯೇ ನಡೆಯುತ್ತದೆ. 2 ಚಾಯ್ಸ್ನಲ್ಲಿ ನಿನಗೆ ಯಾವುದು ಬೇಕು ಎಂದು ಕೇಳಿದವನು ತಡ ಮಾಡದೆ ಎಣಿಸಲು ಶುರು ಮಾಡಿದನು. 1 2 3 4 5 6 7 8 9 10 ಎಂದು ಮುಗಿಸಿ ಹೊಡೆಯುತ್ತಿದ್ದೇನೆ ಎಂದು ರಭಸದಿಂದ ಅವನು ಬಾಗಿಲಿಗೆ ಗುದ್ದಲು ಬರಲು ದಿಢೀರನೆ ಅವಳು ಬಾಗಿಲು ತೆಗೆಯಲು ಅವನ ಕೈ ಅವಳ ಮೂಗಿನ ನೇರಕ್ಕೆ ಹೋಯಿತು. ಮಾಯಾ ಜಾಣ್ಮೆಯಿಂದ ಪಕ್ಕಕ್ಕೆ ಸರಿದಳು. ಏಯ್, ಅದೇನು 10 ಅಂತ ಹೇಳಿ ನಾನು ಬಾಗಿಲು ಹೊಡೆಯಲು ಹೋಗುವಾಗಲೇ ತೆರೆಯುತ್ತೀಯ? ಅಷ್ಟೊತ್ತಿಗೆ ನಿನ್ನ ಮೂಗು ಹೊಡೆದು ಹೋಗಿರುತ್ತಿತ್ತು ಎಂದು ಹೇಳುತ್ತಲೇ ಅವನು ತನ್ನ ಶರ್ಟ್ ಬಟನ್ ತೆಗೆಯುತ್ತಾ ಒಳಗೆ ನುಗ್ಗಿದನು. ನಿನ್ನಿಂದ ನನ್ನ ಮೂಗನ್ನೆಲ್ಲ ಹೊಡೆಯಲು ಸಾಧ್ಯವಿಲ್ಲ. ನಿನಗೆ ಏನು ತಾನೇ ಸಮಸ್ಯೆ? ನನಗಂತೂ ನೀನು ಇಷ್ಟವೇ ಇಲ್ವಲ್ಲ. ಇಷ್ಟವಿಲ್ಲದ ಹುಡುಗಿಯನ್ನು ಒತ್ತಾಯಪಡಿಸಿ ಅಂಥದ್ದೇನು ಜೀವನ ನಡೆಸಿಬಿಡ್ತೀಯಾ ಎಂದು ಆವೇಶದಿಂದ ಮಾಯಾ ಮಾತನಾಡಿದಳು. ಅರೇಂಜ್ ಮ್ಯಾರೇಜ್ ಎಲ್ಲವನ್ನೂ ಇಷ್ಟಪಟ್ಟೆ ಮಾಡುತ್ತಾರಾ? ಕೆಲವರು ಮಾತನಾಡದೆ ಕೂಡ ಮದುವೆಯಾಗಿರುತ್ತಾರೆ. ಅವರೆಲ್ಲ ಮದುವೆಯಾಗಿ ಬದುಕುತ್ತಿಲ್ಲವೇ? ಇಲ್ಲಿ ನೋಡು ಮಾಯಾ, ಪ್ರೀತಿ ಅನ್ನೋದು ನಮ್ಮ ಪಾಸ್ಟ್. ಅದು ಸುಮ್ಮನೆ ಬಂದು ಹೋಗಿರಬಹುದು. ಆದರೆ ಮದುವೆ ಅನ್ನೋದು ಶಾಶ್ವತ. ಈ ಮ್ಯಾರೇಜ್ ಲೈಫ್ನಲ್ಲಿ ನಿನಗೆ ನಾನು, ನನಗೆ ನೀನು, ಅದು ಮಾತ್ರ ಶಾಶ್ವತ. ನಿನ್ನ ಕೋಪವನ್ನು ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸು ಎಂದು ಹೇಳುತ್ತಲೇ ಬಾಗಿಲಿಗೆ ಚಿಲಕ ಹಾಕಿದನು. ಲೈಟ್ ಆಫ್ ಮಾಡಿ ಶರ್ಟ್ ತೆಗೆದು ಬದಿಗೆ ಎಸೆದನು. ಒಳಗಿನ ಬನಿಯನ್ ಮತ್ತು ರೇಷ್ಮೆ ಪಂಚೆಯೊಂದಿಗೆ ಹಾಗೆಯೇ ಬಂದು ಬೆಡ್ ಮೇಲೆ ಹುರುಳಿದನು. ಬೆಂಕಿಯಂತೆ ಅವನನ್ನು ದಿಟ್ಟಿಸಿದವಳು, ಹೇಯ್, ನಿನ್ನ ಮೇಲೆ ನನಗೆ ಕೋಪ ಅಂತ ಯಾರು ಹೇಳಿದ್ದು? ನಿನ್ನ ಮೇಲೆ ನನಗೆ ದ್ವೇಷ ಜಾಸ್ತಿ ಇದೆ. ನಿನ್ನನ್ನೆಲ್ಲ ನಾನು ಮನುಷ್ಯ ಅಂತಲೂ ಗೌರವಿಸುವುದಿಲ್ಲ ಎಂದು ಅವಳು ಹೇಳಿದಾಗ ಈಗ ಅವಳತ್ತ ತಿರುಗಿ ತಲೆಗೆ ಒಂದು ಕೈಯನ್ನು ಆಸರೆಯಾಗಿಟ್ಟುಕೊಂಡು ಒಂದು ಮುಗ್ಗಲಾಗಿ ಮಲಗಿದನು. ಇಲ್ಲಿ ನೋಡು ಮಾಯಾ, ನಮ್ಮ ಮದುವೆಯ ಹಿಂದಿನ ದಿನದವರೆಗೂ ನೀನು ನನ್ನ ಬಳಿ ಹೇಗೆ ಮಾತನಾಡುತ್ತಿದ್ದೆ ಎಂದು ನನಗೆ ಗೊತ್ತು. ನಿನ್ನಲ್ಲಿ ನನ್ನ ಮೇಲೆ ಒಂದು ಗೌರವ ಇತ್ತು. ಬಿಸ್ನೆಸ್ ರೀತಿಯಲ್ಲಿ ನೀನು ನನ್ನ ಮೇಲೆ ತುಂಬ ಗೌರವ ಇಟ್ಟಿದ್ದೆ. ನಿನಗೂ ನಾನು ಇಷ್ಟವಿತ್ತು. ಆದರೆ ಮದುವೆ ಅಂತ ಬಂದಾಗ ನಿನ್ನ ಪ್ರೀತಿಯನ್ನು ಕೊಂದು ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿದೆ ಅನ್ನೋ ಕೋಪ ಮಾತ್ರ ನಿನಗಿದೆ. ಇಲ್ಲಿ ನೋಡು, ನಿನ್ನನ್ನು ನಾನು ಲವ್ ಮಾಡುತ್ತೇನೆ. ಆ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಅವಳನ್ನು ಸಮಾಧಾನಪಡಿಸುವ ರೀತಿಯಲ್ಲಿ ಅವನು ಮಾತನಾಡಿದನು. ಅದಕ್ಕೆ ಚಾನ್ಸೇ ಇಲ್ಲ. ನಿನ್ನ ಮೇಲೆ ನನಗೆ ಎಂದಿಗೂ ಪ್ರೀತಿ ಬರುವುದಿಲ್ಲ ಸಾಗರ್. ಪ್ರೀತಿ ಅಂದರೆ ಅಂಗಡಿಯಲ್ಲಿ ಮಾರುವ ವಸ್ತು ಅಂತ ಅಂದುಕೊಂಡೆಯಾ? ನೀನು ಮಾಡಿದ್ದೆಲ್ಲ ಫ್ರಾಡ್ ಕೆಲಸ. ನೀನು ಒಳ್ಳೆಯವನಾಗಿದ್ದರೆ ನನಗೆ ಇಷ್ಟವಿಲ್ಲ ಎಂದು ತಿಳಿದ ತಕ್ಷಣ ಆ ನಿಶ್ಚಿತಾರ್ಥವನ್ನು ನಿಲ್ಲಿಸಬೇಕಿತ್ತು. ಅದನ್ನು ಬಿಟ್ಟು 2 ತಿಂಗಳ ನಂತರ ನಡೆಯಬೇಕಿದ್ದ ಮದುವೆಯನ್ನು ಒಂದೇ ವಾರದಲ್ಲಿ ಮುಗಿಸಿದೆಯಲ್ಲ. ಅದಕ್ಕೆ ಹೆಸರು ಪ್ರೀತಿಯಾ? ನನ್ನ ಮನಸ್ಸಿನಲ್ಲಿ ನೀನಿಲ್ಲ ಅಂತ ತಿಳಿದಿದ್ದರೂ ನನ್ನನ್ನು ಒತ್ತಾಯಪಡಿಸಿದೆ.
ನಿನ್ನ ಜೊತೆ ಬಾಳುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಷ ಕುಡಿದರೆ ನನಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆಯಲ್ಲ, ಅದಕ್ಕೆ ಹೆಸರು ಪ್ರೀತಿಯಾ ಎಂದು ಅವಳು ಹೇಳಲು ಅವನಿಗಂತೂ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ದಿಢೀರನೆ ಕೈಚಾಚಿ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ತನ್ನ ಕೆಳಗೆ ತಂದುಕೊಂಡನು. ಇಲ್ಲಿ ನೋಡು, ನಡೆದುದೆಲ್ಲವನ್ನು ಮರೆಯಬೇಕು ಅಂತ ಅಂದುಕೊಂಡಿದ್ದೇನೆ. ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದರೆ ಒಂದು ನಿಮಿಷ ಕೂಡ ನೀನು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅರ್ಥವಾಯಿತಾ? ನನ್ನ ಜೊತೆ ಬಾಳುವುದಕ್ಕಿಂತ ಸಾಯುವುದೇ ಲೇಸು ಅಂತ ಅಂದುಕೊಂಡವಳು ನೀನು. ಆ ಯೋಚನೆಗೆ ನಾನು ಕೊಡಲಿರುವ ಶಿಕ್ಷೆ ಏನು ಗೊತ್ತಾ? ಪ್ರತಿಯೊಂದು ನಿಮಿಷವೂ ನೀನು ನನ್ನನ್ನೇ ನೆನಪಿಸಿಕೊಂಡು ಬದುಕಬೇಕು ಕಣೆ. ನಿನಗೆ ಇಷ್ಟವಿದೆಯೋ ಇಲ್ಲವೋ ನನ್ನ ಜೊತೆ ನೀನು ಬಾಳಲೇಬೇಕು. ಇದೇ ಹೊಟ್ಟೆಯಲ್ಲಿ ನನ್ನ ಮಗುವನ್ನು ನೀನು ಹೊರಬೇಕು. ನನ್ನ ಮಗುವಿಗೆ ನೀನು ತಾಯಿಯಾಗಬೇಕು. ಆಮೇಲೆ ಈ ಸಾಗರ್ ಜೊತೆ ಬಾಳಿದ ಜೀವನವನ್ನು ನೆನಪಿಸಿಕೊಂಡೇ ನೀನು ಸತ್ತರೂ ಸರಿ, ಬದುಕಿದ್ದರೂ ಸರಿ, ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಈ ಸಾಗರ್ ಯಾವುದರಲ್ಲೂ ಯಾರ ಬಳಿಯೂ ಸೋಲುವುದಿಲ್ಲ. ಹಾಗಿರುವಾಗ ಒಬ್ಬ ಹುಡುಗಿ ನಿನ್ನ ಬಳಿ ನಾನು ಸೋತು ಹೋಗುತ್ತೇನಾ ಎಂದು ಆಕ್ರೋಶದಿಂದ ಅವನು ಮಾತನಾಡಿದನು. ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಕಷ್ಟಪಟ್ಟು ಅವನನ್ನು ತನ್ನಿಂದ ದೂರ ತಳ್ಳಲು ಅವಳು ಪ್ರಯತ್ನಿಸಿದಳು. ಅವನು ಕಬ್ಬಿಣದ ಹಿಡಿತದಂತೆ ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದನು. ಇಬ್ಬರ ಜಗಳವು ಆ ಹಾಸಿಗೆಯ ಮೇಲೆ ಒಂದು ರಾಜ ರಾಣಿಯ ಯುದ್ಧದಂತೆ ಶುರುವಾಯಿತು. ಒಬ್ಬರ ಮೇಲೊಬ್ಬರು ಎಂದು ಅದಲು ಬದಲಾಗಿ ಹುರುಳಾಡಿ ಕೊನೆಗೆ ಧಬ್ ಎಂದು ಸಾಗರ್ ಕೆಳಗೆ ಬೀಳಲು ಅವನ ಮೇಲಾಗಿ ಮಾಯಾ ಬಿದ್ದಳು. ಹಾ ಎಂಬ ಸಣ್ಣ ಶಬ್ದ ಅವನಿಂದ ಬಂತು. ಸೊಂಟದಲ್ಲಿ ಸಿಡಿಲು ಬಡಿದಂತಹ ಚುರುಕ್ ಎನ್ನುವ ನೋವು ಅವನಿಗೆ. ಅವಳು ಅವನನ್ನು ಬಿಟ್ಟು ದೂರ ಸರಿಯಲು ಪ್ರಯತ್ನಿಸಿದಳು. ಆದರೆ ಅವಳ ಕೂದಲು ಅವನ ಕೊರಳಿನ ಚೈನ್ಗೆ ಚೆನ್ನಾಗಿ ಸಿಕ್ಕಿ ಹಾಕಿಕೊಂಡು ಅವನಿಂದ ಹೇಳಲಾಗದೆ ಒದ್ದಾಡಿದಳು. ಮಾಯಾ, ಹೇಳು, ಸೊಂಟಕ್ಕೆ ಪೆಟ್ಟಾಗಿದೆ ಎಂದು ಸಾಗರ್ ಮೆಲ್ಲನೆ ನರಳಿದನು. ಓಹ್, ಸಾರ್ ಸೊಂಟಕ್ಕೆ ಪೆಟ್ಟಾಯಿತಾ? ಒಬ್ಬ ಹೆಂಡತಿಯನ್ನು ಕೂಡ ಹೊರಲಾಗದಷ್ಟು ನೀವು ಅಷ್ಟು ವೀಕಾ ಮಿಸ್ಟರ್ ಸಾಗರ್ ಅಗರ್ವಾಲ್ ಎಂದು ಅವಳು ಅವನನ್ನು ರೇಗಿಸಿದಳು. ಹೆಂಡತಿಯನ್ನು ಹೊರಲಾಗದಷ್ಟು ನಾನು ವೀಕ್ ಅಂತ ಅಂದುಕೊಂಡೆಯಾ? ಮೇಲಿನಿಂದ ಕೆಳಗೆ ಬಿದ್ದು ಸೊಂಟಕ್ಕೆ ಪೆಟ್ಟಾಯಿತು ಮಾಯಾ ಎಂದು ಆಯಾಸದಿಂದ ಅವನು ಹೇಳಿದನು. ಮೆಲ್ಲನೆ ಅವನ ಚೈನ್ನಲ್ಲಿದ್ದ ತನ್ನ ಕೂದಲನ್ನು ತೆಗೆಯಲು ಅವಳು ಪ್ರಯತ್ನಿಸಿದಳು. ಅವಳಿಂದ ಆಗಲಿಲ್ಲ. ನೀನು ಸುಮ್ಮನಿರು, ನಾನು ತೆಗೆಯುತ್ತೇನೆ ಎಂದು ಅವನು ತೆಗೆಯಲು ಪ್ರಯತ್ನಿಸಿದ. ಆ ಚೈನ್ನಲ್ಲಿ ಹೆಚ್ಚು ಕೂದಲು ಸುತ್ತಿಕೊಂಡಿದ್ದರಿಂದ ಬಿಡಿಸಲು ಸಾಧ್ಯವಾಗದೆ ಚೈನ್ನ ಹುಕ್ ತೆಗೆದು ಹಾಗೆಯೇ ಆ ಚೈನನ್ನು ಅವಳ ಕೊರಳಿಗೆ ಹಾಕಿಬಿಟ್ಟನು. ಆಮೇಲೆ ಮಾಯಾ ಸ್ವಲ್ಪ ಎದ್ದು ಮತ್ತೆ ಬೇಕಂತಲೇ ಅವನ ಮೇಲೆ ಜೋರಾಗಿ ಬಿದ್ದಳು. ಈ ಬಾರಿ ಸಾಗರ್ ಕಿರುಚಲಿಲ್ಲ. ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಮಾಯಾ ದೂರ ಸರಿಯಲು ಪ್ರಯತ್ನಿಸಿದಳು. ಆದರೆ ಅವನು ಬಿಡಲಿಲ್ಲ. ಅವಳನ್ನು ತನ್ನ ಕೆಳಗೆ ತಂದು ತಾನು ಮೇಲೆ ಬರಲು ಮಾಯಾ ಎದೆ ಬಡಿತ ನಿಂತು ಹೋಯಿತು. ಏನೇ ತುಂಬ ಓವರಾಗಿ ಆಡ್ತಾ ಇದೀಯಾ? ಇಲ್ಲಿ ನೋಡು, ನೀನೊಬ್ಬಳು ಪೇಷೆಂಟ್. ವಿಷ ಕುಡಿದಿದ್ದೀಯಲ್ಲ, ನಿನ್ನ ಹೊಟ್ಟೆಯೆಲ್ಲ ಹುಣ್ಣಾಗಿರುತ್ತದೆ. ನೀನು ದೈಹಿಕವಾಗಿ ಚೇತರಿಸಿಕೊಳ್ಳಲು ಖಂಡಿತ 1 ತಿಂಗಳು ಬೇಕಾಗುತ್ತದೆ. ಅಲ್ಲಿಯವರೆಗೂ ನಾನು ನನ್ನ ಲಿಮಿಟ್ ಕ್ರಾಸ್ ಮಾಡುವುದಿಲ್ಲ. ಅರ್ಥವಾಯಿತಾ? ಚೆನ್ನಾಗಿ ರೆಸ್ಟ್ ಮಾಡು. ಆಮೇಲೆ ನಮ್ಮ ಲೈಫ್ ಸ್ಟಾರ್ಟ್ ಮಾಡೋಣ. ಅದನ್ನು ಬಿಟ್ಟು ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಬೇಕು ಅಂತ ಅಂದುಕೊಂಡರೆ ನಿನಗೆ ಪಾಪ ಪುಣ್ಯ ಯಾವುದನ್ನು ನೋಡುವುದಿಲ್ಲ. 10 ತಿಂಗಳಲ್ಲಿ ಅವಳಿ ಮಕ್ಕಳು ನಿನ್ನ ಕೈಯಲ್ಲಿರುತ್ತವೆ. ಅರ್ಥವಾಯಿತಾ ಎಂದು ಅವಳ ಮೂಗಿಗೆ ತನ್ನ ಮೂಗನ್ನು ಉಜ್ಜಿ ಹೇಳಿಬಿಟ್ಟು ಅವಳಿಂದ ದೂರ ಸರಿದು ಮಲಗಿದನು ಸಾಗರ್. ಸ್ವಲ್ಪ ಹೊತ್ತು ಅವನನ್ನು ತನ್ನ ಮೇಲೆ ಒತ್ತಿದ್ದೇ ಅವಳಿಗೆ ಭಾರವಾಗಿ ಕಂಡಿತು. ಆ ನೆಲದ ಮೇಲೆಯೇ ಇಬ್ಬರು ಮಲಗಿದ್ದರು. ಮಾಯಾಗೆ ಇವನನ್ನು ಹೇಗೆ ನಿಭಾಯಿಸುತ್ತೇನೋ ಎಂಬ ಭಯ ಮೂಡಿತು. ಸಾಗರ್ಗೆ ಇವಳನ್ನು ಹೇಗಾದರೂ ಸರಿಪಡಿಸಿ ಕರೆದುಕೊಂಡು ಹೋಗಬೇಕು ಎಂಬ ಚಿಂತೆ. ಸ್ವಲ್ಪ ಸಮಯದ ನಂತರ ಮಾಯಾ ಎದ್ದು ಮಂಚದ ಬಳಿ ಹೋದಳು. ಮಾಯಾ, ನನ್ನ ಸೊಂಟಕ್ಕೆ ಪೆಟ್ಟಾಗಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ಅಯೋಡಿಕ್ಸ್, ಆ ತರಹ ಏನಾದರೂ ಇದ್ದರೆ ತಂದು ಹಚ್ಚಿಬಿಡು ಎಂದು ಪಾಪದವನಂತೆ ಅವನು ಕೇಳಲು, ಅದೆಲ್ಲ ಸಾಧ್ಯವಿಲ್ಲ. ನಿನ್ನ ಮಾವನಿಗೆ ಫೋನ್ ಮಾಡಿ ಕೇಳು, ಚೆನ್ನಾಗಿ ಹುಳುಕು ತೆಗೆಯುತ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿಬಿಟ್ಟು ಮಂಚದ ಒಂದು ಮೂಲೆಯಲ್ಲಿ ಹೋಗಿ ಮಲಗಿಕೊಂಡಳು. ಇವಳನ್ನು ತಿದ್ದಲು ಸಾಧ್ಯವಿಲ್ಲ ಎಂದು ಅಂದುಕೊಂಡೇ ಎದ್ದ ಸಾಗರ್ ರೆಸ್ಟ್ ರೂಮ್ಗೆ ಹೋಗಿ ಬಂದು ನೋಡಿದನು. ಮಾಯಾ ಗಾಢ ನಿದ್ರೆಯಲ್ಲಿದ್ದಳು.
ಇವಳೇನು ವಿಚಿತ್ರವಾಗಿದ್ದಾಳಲ್ಲ, ನನ್ನ ಮೇಲಿರುವ ಭಯದಲ್ಲಿ ನಿದ್ದೆ ಮಾಡದೆ ಹೆದರಿರುತ್ತಾಳೆ ಅಂತ ನೋಡಿದರೆ ಹೀಗೆ ಕುಂಭಕರ್ಣಿಯ ಹಾಗೆ ಚೆನ್ನಾಗಿ ಗೊರಕೆ ಹೊಡೆದು ಮಲಗಿದ್ದಾಳಲ್ಲ. ಲೇ ಸಾಗರ್, ಇವಳು ನಿನ್ನನ್ನು ಕಾಮಿಡಿ ಪೀಸ್ ಅಂತ ಅಂದುಕೊಂಡಿದ್ದಾಳೆ ಅನ್ನಿಸುತ್ತೆ ಎಂದು ಯೋಚಿಸಿದವನು, ಇಲ್ಲ, ನನ್ನ ಹೆಂಡತಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ. 1 ತಿಂಗಳು ಟಚ್ ಮಾಡುವುದಿಲ್ಲ ಅಂತ ಹೇಳಿದ್ನಲ್ಲ, ಆ ನಂಬಿಕೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡಿರುತ್ತಾಳೆ ಅನ್ನಿಸುತ್ತೆ ಎಂದುಕೊಂಡವನು ಮಂಚದ ಇನ್ನೊಂದು ತುದಿಗೆ ಹೋಗಿ ಸೀಲಿಂಗನ್ನು ನಿಟ್ಟಿಸುತ್ತಾ ಮಲಗಿದನು. ಏನೋ ಒಬ್ಬ ಹುಡುಗಿಯ ಪಕ್ಕದಲ್ಲಿ ಮೊದಲ ಬಾರಿಗೆ ಮಲಗಿರುವುದು ಅವನೊಳಗೂ ಒಂದು ರೀತಿಯ ರೋಮಾಂಚನವನ್ನು ಉಂಟು ಮಾಡಿತ್ತು. ಮೆಲ್ಲನೆ ಅವಳ ಕಡೆಗೆ ತಿರುಗಿದನು. ಅವಳು ಬೆನ್ನು ತೋರಿಸಿ ಮಲಗಿದ್ದಳು. ಸರಿ ಬಿಡು, ಇವಳನ್ನು ಇವಾಗ ಸರಿಪಡಿಸಿ ಇವಳ ಸಮ್ಮತಿಯೊಂದಿಗೆ ಸೇರಿ ಬಾಳುವುದು ಎಂದು ಯೋಚಿಸಿದವನಿಗೆ, ಕಾವಿ ಬಟ್ಟೆ ಉಡಿಸಿ ಕಾಶಿ ರಾಮೇಶ್ವರಕ್ಕೆ ಕಳುಹಿಸದೇ ಇದ್ದರೆ ಸಾಕಪ್ಪ ಎಂದುಕೊಳ್ಳುತ್ತಾ ಬಹಳ ಹೊತ್ತಿನ ನಂತರವೇ ಕಣ್ಣು ಮುಚ್ಚಿದನು. ಮರುದಿನ ಬೆಳಿಗ್ಗೆ ಸಾಗರ್ ಕಣ್ತೆರೆದಾಗ ಪಕ್ಕದಲ್ಲಿ ಮಾಯಾ ಇರಲಿಲ್ಲ. ಟೈಮ್ ನೋಡಿದನು. 7 ಗಂಟೆ. ಏನು ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟೆ ಅನ್ನಿಸುತ್ತೆ ಎಂದು ಕೈಗಳನ್ನು ಮುರಿದು ಆಕಳಿಸುತ್ತಾ ಎದ್ದವನು ಸ್ನಾನದ ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಒಂದು ಸ್ಯಾಂಡಲ್ ಕಲರ್ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಸ್ಟೈಲ್ ಆಗಿ ಕೆಳಗೆ ಹೋದನು. ಅಲ್ಲಿ ಆದಿಶೇಷನ್ ಮತ್ತು ಜಾಜಿ ಕುಳಿತಿದ್ದರು. ಬನ್ನಿ ಅಳಿಯಂದಿರೆ, ಮಾಯಾ ನಿಮ್ಮ ಜೊತೆ ಸಮಾಧಾನವಾದಳಾ ಎಂದು ಆದಿಶೇಷನ್ ಕೇಳಿದರು. ಎಲ್ಲಿ ಸಮಾಧಾನವಾಗಿದ್ದಾಳೆ ಮಾವ, ಎಲ್ಲಿ ಮಾಯಾ, ಬೆಳಿಗ್ಗೆಯಿಂದಲೇ ಕಾಣುತ್ತಿಲ್ಲ ಎಂದಾಗ, ಅವಳು ವಿಷ್ಣುವಿನ ಜೊತೆ ಹೊರಗಡೆ ಹೋಗಿದ್ದಾಳೆ ಎಂದರು ಆದಿಶೇಷನ್. ಹಾಗಾದರೆ ಖಂಡಿತವಾಗಿಯೂ ಯಾಮಿನಿಯ ಮನೆಗೆ ಹೋಗಿರಬಹುದು ಅಂತ ಅನ್ನಿಸುತ್ತೆ ಎಂದು ಸಾಗರ್ ಹೇಳಿದನು. ಅದಕ್ಕೆ ಅವಕಾಶ ಇಲ್ಲ ಅಳಿಯಂದಿರೆ, ವಿಷ್ಣು ಹಠಮಾರಿ, ಅವನೆಲ್ಲ ಹೋಗಿ ನೋಡುವುದಿಲ್ಲ ಎಂದು ಆದಿಶೇಷನ್ ಹೇಳಲು, ಸರಿಯಾಗಿ ಅದೇ ಸಮಯಕ್ಕೆ ಕೈಯಲ್ಲಿ ಒಂದು ಹಣ್ಣಿನ ಬುಟ್ಟಿಯೊಂದಿಗೆ ತನ್ನ ತಂಗಿಯ ಜೊತೆ ಯಾಮಿನಿಯನ್ನು ನೋಡಲು ಹೋಗಿದ್ದನು ವಿಷ್ಣು. ಮಾಯಾ ಕಾರನ್ನು ಬದಿಗೆ ನಿಲ್ಲಿಸಿಬಿಟ್ಟು, ಅಣ್ಣ, ಅತ್ತಿಗೆಯ ಬಳಿ ಸಮಾಧಾನವಾಗಿ ಮಾತನಾಡು ಎಂದು ಹೇಳಿದಳು. ಇಲ್ಲಿ ನೋಡು ಮಾಯಾ, ನಿನಗಾಗಿಯೇ ನಾನು ಬಂದಿದ್ದೇನೆ. ಉಳಿದಂತೆ ಅವಳ ಜೊತೆ ಸೇರಲು ನನಗೆ ಇಷ್ಟವಿಲ್ಲ. ಆಲ್ರೆಡಿ ಡಿವೋರ್ಸ್ ಆಗಿದೆ. ಈಗ ಮಗುವಿದೆ ಅನ್ನೋ ಕಾರಣಕ್ಕಾಗಿ ಅವಳನ್ನು ಹೋಗಿ ನಾನು ಕರೆದರೆ ಅದು ತಪ್ಪಾಗಿ ಬಿಡುತ್ತದೆ. ಅವಳು ಒಬ್ಬ ಮನುಷ್ಯಳೇ ತಾನೇ, ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡರೆ ಕರೆದುಕೊಂಡು ಹೋಗಬೇಕು. ಆದರೆ ಈಗಿನವರೆಗೂ ನನ್ನ ಮನಸ್ಸಿನಲ್ಲಿ ಅವಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದಾಗ, ಎಲ್ಲವೂ ಖಂಡಿತ ಬೇಗನೆ ಬದಲಾಗುತ್ತದೆ. ಸರಿ, ನೀವು ಬನ್ನಿ. ಸೇರುವುದರ ಬಗ್ಗೆ ಮಾತನಾಡದಿದ್ದರೂ ಪರವಾಗಿಲ್ಲ, ದಯವಿಟ್ಟು ಕೋಪದಿಂದ ಏನನ್ನೂ ಮಾತನಾಡಬೇಡಿ ಎಂದು ತನ್ನ ಅಣ್ಣನಿಗೆ ಹೇಳಿ ಹಣ್ಣಿನ ಬುಟ್ಟಿಯೊಂದಿಗೆ ತನ್ನ ಅಣ್ಣನ ಜೊತೆ ಯಾಮಿನಿಯ ಮನೆಯೊಳಗೆ ಹೋದಳು ಮಾಯಾ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.